ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಹೇಳೋದಕ್ಕೆ ಬಂದೆ? ಮಾವ, ಅದು ಸಂಧ್ಯನ ವಿಚಾರ ಮಾತಾಡಬೇಕಾಗಿತ್ತು. ಬೆಳಿಗ್ಗೆ ಒಳ್ಳೆ ಸುದ್ದಿ, ಒಳ್ಳೆಯವ್ರ ಸುದ್ದಿ ಹೇಳಬಾರ್ದಾ? ಸ್ವಲ್ಪ ಮುಂಗೋಪ ಅನ್ನೋದು ಬಿಟ್ಟರೆ ನಮ್ಮ ಸಂಧ್ಯಾನೂ ಒಳ್ಳೆಯವಳೆ ಅಲ್ವಾ? ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅನ್ನೋ ಗಾದೆ ನಿನ್ನಿಂದಾನೇ ಹುಟ್ಕೊಂಡಿರ್ಬೇಕು. ಹೆಗ್ಗಣನೇ ಪರವಾಗಿಲ್ಲ, ಆ ನಿನ್ನ ಮಗಳು ನಿನ್ನೆ ಹಾಗೆ ಅವಳು ಮಾತಾಡಿದ ತಪ್ಪೇ ಮಾವ. ಆದರೆ ಅವಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳಿ? ದುಡ್ಕಿ ಮದುವೆ ಆದ್ಲು, ಆದರೆ ಪಾಪ ಅವಳಿಗೀಗ ಮನೇಲಿ ಸಮಸ್ಯೆ ಇರೋದು ಮನೇಲಲ್ಲ, ನಿನ್ನ ಮಗಳೇ ಸಮಸ್ಯೆ ಅಂತ ಅವಳ ಗಂಡನ ಹತ್ರ ಮಾತಾಡ್ದಾಗ ಗೊತ್ತಾಯ್ತು. ಏನು ಹೇಳ್ತಾ ಇದ್ದೀರಾ ಮಾವ? ಹೌದು, ನಾನು ಅವನಿಗೆ ಫೋನ್ ಮಾಡಿ ಇವಳನ್ನ ಮನೆಗೆ ಕರ್ಕೊಂಡು ಹೋಗು ಅಂತಂದೆ. ಆಗ ಅವನೇನಂದ ಗೊತ್ತಾ? ಅವಳನ್ನು ಕರ್ಕೊಂಡು ಹೋಗೋದಕ್ಕೆ ನಮಗೇನು ತೊಂದರೆ ಇಲ್ಲ, ಆದರೆ ನಾವೇ ಬಾ ಅಂತ ಅಂದರೂ ಅವಳು ಬರ್ತಾ ಇಲ್ಲ, ಅವಳ ಆಸೆಗಳು ಸಾಮಾನ್ಯ ಹುಡುಗಿರ ಆಸೆಗಳಲ್ಲ ಅಂತಂದ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ನಾವು ಹೇಳಿದ್ರೆ, ಕಾಲಿದ್ದಷ್ಟು ಹಾಸಿಗೆ ಚಾಚಬೇಕು ಅಂತಾಳೆ. ಅವಳು ಕೇಳಿದ್ದೆಲ್ಲ ಕೊಡಿಸೋದಕ್ಕೆ ನಮಗೂ ಕಷ್ಟ ಅಂತಂದ. ಹಾಗನ್ನ ಮತ್ತೆ ಅದಕ್ಕೆ ಮನೆಗೆ ಹೋಗು ಅಂತಂದೆ ಅವಳಿಗೆ. ನಾವು ಅವಳಿಗೆ ಸಂಸ್ಕಾರ ಕೊಟ್ಟು ಓದಿಸಿದ್ದೀವಿ, ಮೈ ಬಗ್ಸಿ ದುಡ್ದು ಅವಳಿಗೆ ಬೇಕಾದ ತಗೊಳ್ಳಿ, ಶೋಕಿ ಮಾಡಲಿ. ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮನ ಜಾತ್ರೆ ನಡೆಸೋ ಅವಶ್ಯಕತೆ ಇಲ್ಲ ಅಲ್ವಾ? ಆದರೂ ಮಾವ, ಹೇಳದ್ನಲ್ಲ ತುಳಸಿ, ನೀನು ಅವಳ ಪರವಾಗಿ ಶಿಫಾರಸ್ ಮಾಡೋದಕ್ಕೆ ಬರಬೇಡ. ಅವಳು 3 ಲಕ್ಷ ತಗೊಂಡು ನಿನಗೆ ಕೈ ಕೊಟ್ಟಾಗಲೇ ನಿನಗೆ ಅರ್ಥ ಆಗಬೇಕಾಗಿತ್ತು. ಅವಳಿಗೆ ಸಾಲ ತೀರಿಸೋದಕ್ಕಾಗದೆ ನೀನು ಕೆಲಸಕ್ಕೆ ಹೋಗ್ಬೇಕಾಗಿ ಬಂದರು ನಿನಗಿದು ಅರ್ಥ ಆಗಲಿಲ್ವಾ? ನೋಡು, ನನಗಂತೂ ಈ ರಗಳೆ ಸಾಕಾಗಿ ಹೋಗಿದೆ. ಬಿಟ್ಬಿಡು, ಅವಳು ದಾರಿ ಅವಳು ನೋಡ್ಕೊಳ್ಳಿ. ಹಾಗೆ ಹೇಳಬೇಡಿ ಮಾವ, ದಯವಿಟ್ಟು ಒಂದು ಕೊನೆಯ ಅವಕಾಶ ಅವಳಿಗೆ ಕೊಡಿ. ಅವಳೇನು ಇಲ್ಲೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ನಾನೇ ಅವಳಿಗೆ ಬುದ್ಧಿ ಹೇಳಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವಳ ಗಂಡನ ಮನೆಗೆ ಕಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಅವಳಿಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ ಮಾವ. ಸರಿ, ಸ್ವಲ್ಪ ದಿನ ಮಾತ್ರ, ಅದು ನೀನು ಹೇಳ್ತಾ ಇರೋದಕ್ಕೆ. ಈಗ ನೀನು ಕೆಫೆಗೆ ಹೊರಡು, ಲೇಟ್ ಆಗುತ್ತೆ ನಿನ್ನ ಕೆಲಸಕ್ಕೆ. ಇಷ್ಟೆಲ್ಲ ಆದಮೇಲೂ ಸಂಧ್ಯಾನ ಮನೇಲಿ ಉಳಿಸ್ಕೋಬೇಕು ಅಂತ ಅಮ್ಮ ಯಾಕೆ ತಾತನ ಹತ್ರ ಹೇಳ್ತಾ ಇದ್ದಾರೆ? ನಾನು ಮಾತಾಡೋಣ ಅಂದರೆ ಈಗಾಗಲೇ ಕೆಟ್ಟವನಾಗಿದ್ದೀನಿ. ಅಮ್ಮನೂ ಈಗ ತಾನೇ ಹುಷಾರಾಗ್ತಾ ಇದ್ದಾಳೆ. ಸಂಧ್ಯಾ ಇಲ್ಲಿದ್ರೆ ಅವಳಿಗೆ ಸಮಾಧಾನ ಆಗುತ್ತೇನೋ. ಪಾಪು, ಏನಾದರೂ ಬೇಕಿತ್ತಾ? ಏನಿಲ್ಲ ಅಮ್ಮ, ಫ್ರೀ ಇದೆ, ಡ್ರಾಪ್ ಮಾಡ್ಲಾ? ಬೇಡ, ನೀ ಕೇಳಿದ್ಯಲ್ಲ, ನಂಗೆ ಅದೇ ಖುಷಿ. ನಿಂಗೆ ಆಫೀಸಲ್ಲಿ ಕೆಲಸ ಜಾಸ್ತಿ ಇದೆ ಅಂದ್ಯಲ್ಲ, ಹೊರಟು. ಹಾ, ಏಯ್ ಆಗಲ್ಲೋ, ಆ ಹೂವು ಕಾಣೋ ಥರ ಹಾಕೋ. ಹಲೋ, ನೀನು ಹೇಳು. ಅದು ಯಾರೋ ಕ್ಲೈಂಟು ಅವ್ರ ಹುಡುಗಿಗೆ ದೊಡ್ಡದಾಗಿ ಸರ್ಪ್ರೈಸ್ ಕೊಡಬೇಕು ಅಂತ ಗ್ರ್ಯಾಂಡಾಗಿ ಅಲಂಕಾರ ಮಾಡಕ್ಕೆ ಹೇಳಿದ್ದಾರೆ. ಅವ್ರು ನಡೆಯೋ ದಾರಿಲಿ ರೋಸ್ ಬಟಲ್ಸ್ ಥರ ಇರ್ಬೇಕಂತಪ್ಪ. ನೀನು ಹಂಗೆಲ್ಲ ಹಾಕ್ಬಿಟ್ರೆ ಬಿದ್ದೆ ಹೋಗುತ್ತೆ ಅಷ್ಟೇ. ಹಲೋ, ಇದು 1 ನಿಮಿಷ ಕೆಲಸ ಇದೆ, ಇರು, ಆಮೇಲೆ ಮಾಡ್ತೀನಿ. ಹಾಂ, ಶುಭೋದಯ. ಶುಭೋದಯ. ಆಮೇಲೆ ಎಷ್ಟೊತ್ತಿಗೆ ಮನೆಗೆ ಹೋದ್ರಿ ಮಾಧವ್ ಅವರೇ? ಮಳೇಲಿ ತುಂಬ ಹೊತ್ತು ನೆನಿಲಿಲ್ಲ ತಾನೆ? ಬರೋ ಬಾ 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 ಬಾ. ಏನು ಶೆಕೆನೋ? ನಮ್ಮ ಕಾಲದಲ್ಲಿ ಬೆವರು ಸುರಿಸಿ ಕೆಲಸ ಮಾಡ್ತಾನೆ ಅಂದರೆ ಅದಕ್ಕೆ ಬೆಲೆ ಇತ್ತು. ಈಗ
ಕೆಲಸ ಮಾಡ್ದೇನೆ ಬೆವರು ಸುರಿಸೋ ಥರ ಆಗ್ಬಿಟ್ಟಿದೆ. ಚೆನ್ನಾಗಿ ಹೇಳಿದೆ ದತ್ತಣ್ಣ. ಬ್ಯಾಂಕಲ್ಲಿ ಎ ಸಿ ಇದ್ದಿದ್ದಕ್ಕಾಯ್ತು. ತೊಡಿ ತಾತ ನೀರು. ಜ್ಯೂಸ್ ಮಾಡಿಕೊಡ್ಲ ತಾತ? ಬೇಡ ಬೇಡ ಬೇಡ, ಬರ್ತಿದ್ದ ಹಾಗೆ ನೀರು ಕುಡಿಸಿದ್ಯಲ್ಲ ಸಾಕು. ಪಾಪ ಯಾಕೋ ಆ ಹುಡುಗಿನ ಅಷ್ಟು ಗೋಳು ಹೋಯ್ಕೋತೀಯ. ಬಂದ ತಕ್ಷಣ ಎಷ್ಟು ಉಪಚಾರ ಮಾಡ್ತಾಳೆ ನೋಡು. ಹೌದು. ಎಲ್ಲೋ ಹೊರಟಿದೆ ಸವಾರಿ, ಪರ್ಮಿಷನ್ ಕೇಳೋದಕ್ಕೆ ಈ ಉಪಚಾರ. ಯಾಕೆ ತಾತ ಹಾಗೆ ಹೇಳ್ತೀರಾ? ನಾನು ಯಾವಾಗಲೂ ನಿಮ್ಮ ಉಪಚಾರ ಮಾಡಲ್ವಾ? ತಮಾಷೆಗೆ ಹೇಳಿದೆ ಸೋಗಲಾಡಿ. ತುಳಸಿ ಈಗ ತಾನೇ ಹುಷಾರಾಗ್ತಾ ಇದ್ದಾಳೆ. ಅವಳನ್ನು ತುಂಬ ಗೋಳು ಹುಯ್ಕೊಳ್ಳೋಕೆ ಆಗೋಲ್ಲ. ಅದು ಅಲ್ಲದೆ ಇತ್ತೀಚೆಗೆ ಅವಳು ಕೈಗೆ ಸಿಗೋಲ್ಲ. ತಾತ, ನೀವು ಧಾರಾಳವಾಗಿ ನನ್ನ ಗೋಳು ಹೊಯ್ಕೋಬೋದು. ಹಾಂ ಹೇಳು, ತೇರು ಯಾವ ಕಡೆ ಹೊರಟಿದೆ? US ಇಂದ ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಓಹೋ, USA ಇಂದ. ಹೋಗ್ಬಾ. ಸರಿ ತಾತ, ಬರ್ತೀನಿ. ಸೋಗಲಾಡಿ, ಹಾಂ, ಆ ನಿನ್ನ ಅಮೇರಿಕನ್ ಫ್ರೆಂಡ್ಗೆ 1 ಪ್ಲೇಟ್ ಕೇಸರಿ ಬಾತು, 1 ಪ್ಲೇಟ್ ಇಡ್ಲಿ ಸಾಂಬಾರು ಕೊಡಿಸು. ಪಾಪ ರುಚಿ ಅಂದರೆ ಏನು ಅನ್ನೋದೇ ಮರ್ತು ಹೋಗಿರುತ್ತೆ. ಸರಿ ಬರ್ತೀನಿ. ಆದರೂ ದತ್ತಣ್ಣ, ಬ್ಯಾಂಕಲ್ಲಿ ಅಷ್ಟುದ್ದ ಕ್ಯೂ ನೋಡಿ ತುಂಬ ದಿನಗಳಾಗೋಯ್ತಪ್ಪ. ಇಷ್ಟು ದೊಡ್ಡ ಅಮೌಂಟ್ ಅಂದರೆ ಟೋಕನ್ ತಗೊಂಡು ಕಾಯ್ಬೇಕಲ್ವಾ ಶೇಷು? ಸಂಧ್ಯಾನ ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಟಿದ್ದ 10 ಲಕ್ಷನ ನೀನೀಗ ತೊಗೊಂಬಂದ್ಯಲ್ಲ, ಹಾಗೆ ಮಾಡೋ ಬದಲು ಆ ಬಾಂಡ್ನ ಕ್ಲೋಸ್ ಮಾಡಿ ಈ ಹಣನ ನಿನ್ನ ಅಕೌಂಟ್ಗೆ ಹಾಕ್ಸ್ಕೋಬಹುದಿತ್ತಲ್ಲ. ಆ ಓಡ್ ಹೋದವಳು ಮದುವೆಗೆ ಅಂತ ಇಟ್ಕೊಂಡಿದ್ದೆ ದುಡ್ಡನ್ನು ಅವಳು ಮನೆ ಮಾನ ಕಳೆದು ಓಡ್ ಹೋದ ಮೇಲೆ ನಮ್ಮ ಕಷ್ಟಕ್ಕಾಗತ್ತೆ ಅಂತ ಇಟ್ಕೊಂಡಿದ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.